ಚಂಪಕಧಾಮ ಈ ಹೆಸರನ್ನ ಸಾಕಷ್ಟು ಮಂದಿ ಕೇಳಿಯೇ ಇರೋದಿಲ್ಲ. ಅದರಲ್ಲೂ ಇದು ಭಗವಾನ್ ರಾಮ ಅಥವಾ ವಿಷ್ಣುವಿನ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ನಂಬ್ತೀರಾ? ಇಂತಹ ಚಂಪಕಧಾಮ ಸ್ವಾಮಿಯನ್ನ ಆರಾಧಿಸುವ ದೇವಸ್ಥಾನ ಬೆಂಗಳೂರು ನಗರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಬನ್ನೇರುಘಟ್ಟದಲ್ಲಿದೆ. ಬನ್ನೇರುಘಟ್ಟ ಅಂದರೆ ನೆನಪಿಗೆ ಬರೋದು ಅಲ್ಲಿನ ಮೃಗಾಲಯ. ಹೇಗೆ ಇಲ್ಲಿನ ಮೃಗಾಲಯ ಪ್ರಸಿದ್ಧವೋ ಹಾಗೆ ಇಲ್ಲಿನ ಐತಿಹಾಸಿಕ ದೇವಸ್ಥಾನ ಕೂಡ ಅಷ್ಟೇ ಪ್ರಸಿದ್ಧ. ಇತಿಹಾಸಕಾರರ ಪ್ರಕಾರ ಬನ್ನೇರುಘಟ್ಟ ರಾಷ್ಟ್ರೀಯ ಅರಣ್ಯ ಪ್ರದೇಶವು ಹಿಂದೆ ಚಂಪಕ ವೃಕ್ಷಗಳ ಅರಣ್ಯ ಹಾಗೂ ಮಹಾನ್ ಋಷಿಗಳ ತಪೋಭೂಮಿಯಾಗಿತ್ತು. ಇದು ಚಂಪಕ ಮರಗಳಿಂದ ಆವೃತವಾಗಿತ್ತು ಮತ್ತು ಇದನ್ನ ಚಂಪಕಾರಣ್ಯ ಅಂತ ಕರೆಯಲಾಗ್ತಾ ಇತ್ತು. ದೇವಾಲಯದ ದೇವರನ್ನ ಚಂಪಕರಾಯ ಅಂತ ಕರೆಯಲಾಗುತ್ತೆ. ಈ ದೇವಸ್ಥಾನವನ್ನ ಮೂಲತಃ ಪಾಂಡವರು ಸ್ಥಾಪಿಸಿದ್ರು. ಇಲ್ಲಿ ಕಂಡುಬರುವ ಶಾಸನಗಳ ಪ್ರಕಾರ ಈ ದೇವಸ್ಥಾನವನ್ನ ಹೊಯ್ಸಳರ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 1257ರಲ್ಲಿ ನಿರ್ಮಿಸಲಾಯಿತು. ನಂತರ ವಿಜಯನಗರ ರಾಜವಂಶಸ್ಥರಿಂದ ಅಭಿವೃದ್ಧಿಪಡಿಸಲಾಯಿತು. ಚಂಪಕಧಾಮ ಸ್ವಾಮಿ ದೇವಸ್ಥಾನದ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯಲ್ಲಿದೆ ಮತ್ತು ಈ ದೇವಸ್ಥಾನವು ರಾಜಗೋಪುರಗಳು, 2 ಮುಖ್ಯ ಸಭಾಂಗಣಗಳು, ಅರ್ಧಮಂಟಪ, ಸುಖನಾಸಿ ಮತ್ತು ಗರ್ಭಗುಡಿಯನ್ನ ಒಳಗೊಂಡಿದೆ. ಈ ಗರ್ಭಗುಡಿಯಲ್ಲಿ ಚಂಪಕರಾಯನ ದೇವರನ್ನ ಮತ್ತು 2 ಪತ್ನಿಯರಾದ ಲಕ್ಷ್ಮಿ ಮತ್ತು ಭೂದೇವಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಒಂದು ನಿಗೂಢ ಕಲ್ಯಾಣಿ ಇದೆ. ಇದು ನಿಗೂಢ ಅನ್ನೋದಕ್ಕೆ ಒಂದು ಕತೆ ಕೂಡ ಇದೆ. ಒಂದಾನೊಂದು ಕಾಲದಲ್ಲಿ ಪಾಂಡವರ ವಂಶಸ್ಥರಾದ ಮಹಾರಾಜ ಜನಮೇಜಯ ಸರ್ಪಯಾಗವನ್ನ ಮಾಡಿ ಪ್ರಪಂಚದ ಎಲ್ಲಾ ಸರ್ಪಗಳನ್ನ ಕೊಳ್ಳುವುದರಿಂದ ಅವನಿಗೆ ಕುಷ್ಠರೋಗ ಆವರಿಸುತ್ತೆ. ಇದರ ಪರಿಹಾರವಾಗಿ ಓರ್ವ ಋಷಿಯ ಸಹಾಯವನ್ನ ಕೇಳ್ತಾನೆ. ನಿನ್ನ ಪೂರ್ವಜರು ನಿರ್ಮಿಸಿರುವಂತಹ ಎಲ್ಲಾ ದೇವಾಲಯಗಳನ್ನ ಭೇಟಿ ನೀಡಿದ್ರೆ ಮಾತ್ರ ನಿಮ್ಮ ರೋಗ ಪರಿಹಾರವಾಗುತ್ತೆ ಅಂತ ಋಷಿಗಳು ಹೇಳ್ತಾರೆ. ಋಷಿಗಳ ಸಲಹೆಯಂತೆ ಜನಮೇಜಯ ಎಲ್ಲಾ ದೇವಾಲಯಗಳ ದರ್ಶನವನ್ನ ಪಡೆಯಲು ಮುಂದಾಗ್ತಾನೆ. ಹೀಗೆ ಅವರು ತೀರ್ಥಯಾತ್ರೆಯಲ್ಲಿದ್ದಾಗ ಪಾಂಡವರು ನಿರ್ಮಿಸಿದ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾನೆ. ಈ ತೀರ್ಥಯಾತ್ರೆಯಲ್ಲಿ ಜನಮೇಜಯರ ಜೊತೆ ಒಂದು ನಾಯಿ ಕೂಡ ಸಾಗ್ತಾ ಇರುತ್ತೆ. ಇಲ್ಲಿಗೆ ಬಂದ ಜನಮೇಜಯ ಚಂಪಕರಾಯನ ಸೇವೆಯನ್ನ ಮಾಡಲು ಪ್ರಾರಂಭಿಸ್ತಾನೆ. ದಟ್ಟಾರಣ್ಯದ ಮಧ್ಯೆ ಆ ದೇವಸ್ಥಾನವಿರುತ್ತೆ.
ಸಾಕಷ್ಟು ದೂರ ಸಂಚರಿಸಿ ದಣಿದಿದ್ದ ನಾಯಿಗೆ ಇಲ್ಲೇ ಒಂದು ಕಲ್ಯಾಣಿ ಕಾಣಿಸುತ್ತೆ. ತಕ್ಷಣ ಆ ನಾಯಿಯು ಕಲ್ಯಾಣಿಯೊಳಗೆ ಹರಿದು ಹೊರಬಂದು ತಮ್ಮ ಮೈಯನ್ನ ಕೊಡುತ್ತೆ. ಯಾವಾಗ ಆ ನಾಯಿ ಮೈ ಕೊಡುತ್ತೋ ಅದರ ಮೈಯಲ್ಲಿದ್ದ ನೀರು ಜಯಮೇಜಯನಿಗೆ ಹಾರುತ್ತೆ. ಜಯಮೇಜಯ ದೇಹಕ್ಕೆ ಎಲ್ಲೆಲ್ಲಿ ಆ ಕಲ್ಯಾಣಿಯ ನೀರು ಹಾರುತ್ತೋ ಅಲ್ಲೆಲ್ಲ ಕುಷ್ಠರೋಗ ವಾಸಿಯಾಗುತ್ತೆ. ಇದನ್ನು ನೋಡಿ ಚಕಿತನಾದ ಜನಮೇಜಯ ಮಹಾರಾಜ ಈ ಕಲ್ಯಾಣಿಯಲ್ಲಿ ಮಿಂದು ದೇವರನ್ನ ಸ್ಮರಿಸ್ತಾನೆ. ಆಗ ಆಂಜನೇಯ ಪ್ರತ್ಯಕ್ಷನಾಗಿ ಈ ಕಲ್ಯಾಣಿ ನನ್ನ ವಾಸಸ್ಥಾನ ಮತ್ತು ಈ ಕಲ್ಯಾಣಿಯ ತೀರ್ಥವು ಶ್ರೇಷ್ಠ ಗುಣಗಳು, ವೈದ್ಯಕೀಯ ಗುಣಗಳು ಹಾಗೆ ಎಲ್ಲ ರೋಗಗಳನ್ನು ಗುಣಪಡಿಸುವ ಗುಣವನ್ನು ಹೊಂದಿದೆ ಅಂತ ಹೇಳ್ತಾರೆ. ಈಗ ಈ ಕಲ್ಯಾಣಿಗೆ ಸ್ವರ್ಣಮುಖಿ ಅಂತ ಕರೀತಾರೆ. ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಹಿಂಭಾಗದ ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವಿದೆ. ಈ ದೇವಾಲಯದ ಹಿಂದೆ ಕಾಡಿನ ಮಧ್ಯದಲ್ಲಿ ಈ ನಿಗೂಢ ಕಲ್ಯಾಣಿ ಇದೆ. ಈ ದೇವಾಲಯದಲ್ಲಿ ಯುಗಾದಿ, ರಾಮನವಮಿ, ರಥಸಪ್ತಮಿ, ಶ್ರಾವಣ ಮಾಸದ 4 ಶನಿವಾರಗಳಂದು ಉತ್ಸವಾದಿಗಳು ನಡೆಯುತ್ತೆ. ಚೈತ್ರ ಶುದ್ಧ ಹುಣ್ಣಿಮೆಯಂದು ಬ್ರಹ್ಮರಥೋತ್ಸವ ಕಾರ್ಯವೂ ಕೂಡ 7 ದಿನದ ವಿವಿಧ ಸೇವೆಗಳಿಂದ ಕೂಡಿರುತ್ತೆ. ಸೇವಾಕರ್ತರ ಮತ್ತು ಅರ್ಚಕರ ಸಹಯೋಗದೊಂದಿಗೆ ಹಂಸವಾಹನ, ಶೇಷವಾಹನ, ಗಜವಾಹನ, ಗರುಡ ವಾಹನ, ಹನುಮಂತ ವಾಹನ, ಹಯವಾಹನದಲ್ಲಿ ಉತ್ಸವಾದಿಗಳನ್ನು ನಡೆಸುವುದರೊಂದಿಗೆ ಕಲ್ಯಾಣೋತ್ಸವ, ಪಲ್ಲಕ್ಕಿ ಉತ್ಸವ, ಪಾರ್ವಣೋತ್ಸವ ಹಾಗೆ ವಸಂತೋತ್ಸವ, ಪುಷ್ಟೋತ್ಸವ, ಶಯನೋತ್ಸವ, ಮಹಾಭಿಷೇಕದೊಂದಿಗೆ ಈ ರಥೋತ್ಸವದ ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿಗೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಇಲ್ಲಿನ ಆಡಳಿತ ಮಂಡಳಿ ಸಾಕಷ್ಟು ಸ್ವಚ್ಛತೆಯಿಂದ ನಿಭಾಯಿಸ್ತಾರೆ. ಕೃಷ್ಣಪ್ಪ ಅಂದ್ಬಿಟ್ಟು ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ದೊಡ್ಡತೋಬರಿಂದ ಬಂದಿದ್ವಿ. ಸರ್, ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ? ನಾವು ಸುಮಾರು ಒಂದು 10-15 ವರ್ಷದಿಂದನೂ ಬರ್ತಾಯಿದ್ವಿ ಸರ್. ನಮ್ಗೆ ಜಾಸ್ತಿನೇ ವರ್ಷದಿಂದ ನಂಬ್ಕೊಂಡು ಬರೋಕ್ಕೆ ಕಾರಣ ಏನಿದೆ? ಕಾರಣ ಏನಂದರೆ ನಾವು ದೇವರು ಸ್ವಲ್ಪ ನನಗಿಷ್ಟ. ಆವಾಗಲಿಂದನೂ ನಾವು ಗೋವಿಂದ ಅಂತ ಓದ್ತಾ ಇದ್ದೀವಿ. ಮನೆಗಳ ಹತ್ರ ಒಂದು 4-5 ಮನೆಗಳ ಹತ್ರ ಹೋಗಿ ಬರ್ತೀವಿ. 5 ಮನೆಗಳ ಹತ್ರ ಅದಕ್ಕೆ ಬಂದು ವರ್ಷನೂ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ನೆಕ್ಸ್ಟ್ ವರ್ಷ ಬರಬೇಕು, ರೆಸ್ಟ್ ಆಗ್ತದೆ ಅಂದ್ಬಿಟ್ಟು ಇವಾಗ ಬಂದಿದ್ವಿ. ಸ್ವಲ್ಪ ಕಾಲ ಆಗೋದಿಲ್ಲ. ಈ ದೇವಸ್ಥಾನದಿಂದ ಪ್ರತಿಫಲಗಳೇನಾರು ಆಗಿದೆಯಾ ನಿಮಗೆ? ಒಳ್ಳೆಯದಾಗಿದೆ ಸರ್. ಒಳ್ಳೆಯದಾಗಿದೆ. ರಾಮ ಲಕ್ಷ್ಮಣರು ನಮಗೆ ಭಾರಿ ಇದು. ಆವತ್ತಿಂದ ನಮ್ಮ ತಂದೆ ತಾಯಿ ಕಾಲದಿಂದನೂ ನಂಬಿದ್ದಾರೆ, ನಂಬ್ಕೊಂಡು ಬರ್ತಾ ಇದ್ದೀವಿ. ಅಮ್ಮ, ಎಲ್ಲಿಂದ ಬಂದಿದ್ದೀವಿ? ನಾವು ಜಿಗ್ನಿ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು ಬರ್ತೀವಪ್ಪ. ಹೋದ ವರ್ಷ ಬರಿಲ್ಲ, ಬರ್ತೀವಿ. ಸುಮಾರು ವರ್ಷದಿಂದ ಬರ್ತೀವಿ. ಹೋದ ವರ್ಷ ಬರಿಲ್ಲ ಅಷ್ಟೇ. ಯಾವ ಕಾರಣಕ್ಕೆ ಇಲ್ಲಿ ಬರ್ತಾ ಇರ್ತೀರಾ ವರ್ಷ? ನಾವು ವರ್ಷ ತಿರ್ತಿಗಂತೂ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿ ಬರ್ತೀವಿ. ಹತ್ರ ಇಲ್ಲಿದೆ ಅಂತ. ಈ ದೇವಸ್ಥಾನಕ್ಕೆ ಬಂದಾಗಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳೇನಾಗಿದೆ? ಏನೋ ದೇವರು ಕೈ ಮುಗಿತೀವಿ, ಹೋಗ್ತೀವಿ ಅಷ್ಟೇ. ಏನೋ ಪರವಾಗಿಲ್ಲ. ನೆಮ್ಮದಿ, ಸಂತೋಷ ಆಗುತ್ತೆ. ಹೋಗ್ತೀವಿ. ಕುಟುಂಬ ಸಮೇತ ಬರ್ತೀರಾ? ಒಬ್ಬೊಬ್ಬರೇ ಬರ್ತೀರಾ? ಇಲ್ಲ, 3 ಬಂದಿದ್ದೀವಿ. ನಮ್ಮ ಮಕ್ಕಳು ಬರಿಲ್ಲ, ಕೆಲಸದವ್ರಿಗೆ. ಮಗಳು, ಮೊಮ್ಮಕ್ಕಳು, ನಮ್ಮ ತಂಗಿ, ಸೊಸೆಗಳು ಎಲ್ಲ ಬಂದಿದ್ದೀವಿ. ದೇವ್ರ ದರ್ಶನ ಮಾಡಿದಾಗ ಏನು ಅನಿಸುತ್ತೆ ನಿಮಗೆ? ನಮ್ಗೆ ನೆಮ್ಮದಿ, ಶಾಂತಿ ಕೊಡುತ್ತೆ ಅಪ್ಪ ಅಷ್ಟೇ. ಹೆಸರೇನು? ನನ್ನ ಹೆಸರು ರತ್ನ ಅಂತ. ಎಲ್ಲಿಂದ ಬಂದಿದ್ದು? ಬೇಗೂರಿಂದ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ? ನಮ್ಮ ಮನೆ ದೇವರೇ ಇದು, ಯಾವಾಗೂ ಬರ್ತೀವಿ ನಾವು. ಎಷ್ಟು ಖುಷಿ ಆಗುತ್ತೆ ಇಲ್ಲಿ ಬಂದಾಗ? ತುಂಬ ಖುಷಿ ಆಗುತ್ತೆ. ಅಂದರೆ ತುಂಬ ನಾವು ಕಷ್ಟದಿಂದ ಬಂದರೂ ಆ ದೇವ್ರನ್ನ ನೋಡ್ತಾ ಇದ್ದಂಗೆ ಮನಸ್ಸು ನೆಮ್ಮದಿ, ಸಮಾಧಾನ ಎಲ್ಲ ಸಿಗುತ್ತೆ. ಕುಟುಂಬ ಸಮೇತ ಬಂದಿದ್ದೀರಾ? ನಾವು ಕುಟುಂಬ ಸಮೇತಾಗೆ ಬರೋದು. ತುಂಬ ವರ್ಷಗಳಿಂದ? ಹೌದು. ಈ ವರ್ಷಗಳಿಂದ ಬರೋದಕ್ಕೆ ಮತ್ತು ಅದಕ್ಕಿಂತ ಮುಂಚೆಗೆ ಪರಿಣಾಮಗಳು ಜೀವನದಲ್ಲಿ ಚೇಂಜ್ ಆಗಿದೆ. ತುಂಬ ಚೇಂಜ್ ಆಗಿದೆ. ಅದಕ್ಕೆ ಮಗಳ ಜೊತೆ ಕೂಡ ಬಂದಿದ್ದಾರೆ. ಹೌದು. ನೀವು ಹೇಳಿ ಮೇಡಮ್. ತಾಯಿ ಅಂತರೂ ಆ ಕಾಲದವರು ದೇವ್ರನ್ನ ನಂಬ್ತಾನೆ ಇರ್ತಾರೆ. ಈ ಕಾಲದಲ್ಲಿ ದೇವ್ರನ್ನ ನಂಬೋದು ತುಂಬ ಕಷ್ಟ. ದೇವ್ರನ್ನ ನಂಬದೇ ಇರೋರಿಗೆ ನನ್ನ ಸಜೆಷನ್ ಹೇಳ್ತೀನಿ, ದೇವ್ರು ಇಲ್ದಿರ ಏನೂ ಇಲ್ಲ, ದೇವರೇ ಎಲ್ಲ.
ಸೊ ನಮ್ಮ ಮನೆ ದೇವ್ರೂ ಇದೇ ಆಗಿರೋದ್ರಿಂದ ಸೊ ನಾವು ಬರ್ತಾನೆ ಇರ್ತೀವಿ. ಅಂದರೆ ಶ್ರಾವಣ ವಿಶೇಷತೆ ಇರೋದ್ರಿಂದ ನಾವು ಪೂಜೆ ಮಾಡಿಸ್ಕೊಂಡೋಗಿ ಬರ್ತೀವಿ. ಎಷ್ಟೇ ಕಷ್ಟದಿಂದ ಬಂದರೂ ಏನೇ ಟಯರ್ಡ್ನೆಸ್ ಅನಿಸಿದ್ರು ನಮಗೆ ಒಳಗಡೆ ಬಂದು ದರ್ಶನ ಮಾಡಿದ ತಷ್ಟೊತ್ತಿಗೆ ನಮಗೆ ಮನಸ್ಸು ತುಂಬ ಸಂತೋಷ ಆಗುತ್ತೆ. ಇವಾಗ ಯುವ ಜನತೆ ಏನಿದೆ ವೆಸ್ಟರ್ನ್ ಸ್ಟೈಲ್ ಕಡೆ ಮಾರು ಹೋಗ್ತಿದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ ಸರ್, ದೇವ್ರು ಇಲ್ದರೆ ಏನಿಲ್ಲ. ಅವ್ರಿಗೆ ಕೆಟ್ಟದಂತೆ ಹೆಂಗಿರುತ್ತೋ ಒಳ್ಳೇದಂತೂ ಇದ್ದೇ ಇರುತ್ತೆ. ಸೊ ದೇವ್ರು ಅನ್ನೋದು ಇದ್ದೇ ಇರುತ್ತೆ, ಇದ್ದೇ ಇರ್ತಾನೆ ಕೂಡ. ತಾಯಿ ಕಾಲದಿಂದ ತಂದೆ ಕಾಲದಿಂದ ಈ ದೇವ್ರನ್ನ ನಂಬ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಈ ದೇವರಿಂದ ಏನಾದ್ರು ಒಂದು ಚೇಂಜಸ್ ಆಗಿರಬಹುದು ಅಂತ ನಿಮ್ಮ ಒಳ ಮನಸ್ಸಿಗೆ ಅನಿಸುತ್ತಾ? ಹಾಂ ಸರ್, ನನಗೆ ನಾನು ಸ್ವಲ್ಪ ಗೌರ್ಮೆಂಟ್ ಜಾಬ್ಗೆಲ್ಲ ಅಪ್ಲೈ ಮಾಡಿದ್ವಿ, ಎಲ್ಲ ಪ್ರಯತ್ನ ಪಡ್ತಿದ್ವಿ. ಸೊ ಹಾಗಾಗಿ ನಾನು ಇಲ್ಲಿ ಬಂದು ಕೇಳ್ಕೊಂಡು ಹೋಗಿದ ತಕ್ಷಣ ನನಗೆ ಆ ಜಾಬು ಸಿಕ್ಕಿದೆ. ಎಲ್ಲ ಥರನೂ ನನಗೆ ಒಳ್ಳೆ ಲೈಫೇ ಸಿಕ್ಕಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ನನ್ನ ಹೆಸರು ರಮ್ಯಾ ಅಂತ. ದೊಡ್ಡವ್ರು ಮಾಡ್ಕೊಂಡು ಬಂದಿರೋದು, ಇನ್ನೊಂದು ದೊಡ್ಡವ್ರು ಮಾಡ್ಕೊಂಡು ಬಂದಿರೋದು, ನಾವು ಅದನ್ನ ಇನ್ನೊಂದು ಅವ್ರು ಮಾಡಿದಷ್ಟು ನಾವು ಮಾಡೋಕ್ಕಾಗಲ್ಲ. ಆದರೆ ಕೂಡ ಅವರು ನೀರು ಕೊಟ್ರೇನೋ ನಾವು ಒಂದು ಲೋಟ, ಅವ್ರು ಹಾಲು ಕೊಟ್ರೇನೋ ನಾವು ಒಂದು ಲೋಟ ನೀರು ಕೊಡಬೇಕು ಅಂತ. ಆದ್ರೇನು ದೊಡ್ಡವ್ರು ಮಾಡಿರೋದು ಅದು ಎಲ್ಲರಿಗೂ ಒಳ್ಳೇದಾಗಲಿ, ಆ ಭಗವಂತ ಎಲ್ಲರಿಗೂ ಆಯುಷು ಆರೋಗ್ಯ ಕೊಡಲಿ. ಇನ್ನೊಂದು ಏನಿದ್ರೆ ತಗೊಂಡೋಗಲ್ಲ, ಅವ್ರಿಗೆ ಬಂದವ್ರಿಗೊಂದು ಲೋಟ ನೀರು, ಹಸಿದವ್ರಿಗಿಷ್ಟು ಅನ್ನ ಕೊಡಬೇಕು ಅನ್ನೋದು ದೊಡ್ಡವರು ಹೇಳ್ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ನಾವು ಕೂಡ ಅದೇ ಥರ ನಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ಇವಾಗ 7ನೇ ತಲಾಂತರ ನಾವೆಲ್ಲ ದೊಡ್ಡವ್ರು ಮಾಡ್ಕೊಂಡು ಹೋದ್ರು, 7ನೇವರು ನಾವು ಇನ್ನೊಂದು ಸುಮಾರು ವರ್ಷಗಳಿಂದನೇ ನಡ್ಕೊಂಡು ಬರ್ತಾ ಇದ್ದೀವಿ. ನೋಡ್ರಿ, ಇವರು ನಮ್ಮ ತಾಯಿಯವರು, ಅವ್ರ ಅತ್ತೆ ಮಾವ ಅವರೆಲ್ಲ ಕೂಡ ಮಾಡ್ತಾಯಿದ್ರು. ಅವರು ಇವಾಗ ವಯಸ್ಸಾಯಿತು, ಅವ್ರ ಕೈಯಲ್ಲಿ ಆಗಲ್ಲ. ಇವಾಗ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಇನ್ನೊಂದು ಜನಗಳಿಗೆ ಒಳ್ಳೇದಾಗಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಆ ಭಗವಂತ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇನ್ನೊಂದು ಎಲ್ಲರೂ ದಯವಿಟ್ಟು ಊಟ ಮಾಡಿಕೊಂಡು ಪ್ರಸಾದ ತಗೊಂಡು ಕುಂಕುಮ ತಗೊಂಡು ಹೋಗಬೇಕು ಅಂತ ನಾವು ಕೇಳ್ಕೊಂತೀವಿ. ಇದು 10 ವರ್ಷ ಮಗುಕ ಇಲ್ಲೇ ಮದುವೆ ಆಗಿದ್ದು. 7 ಕೋಟಿ ತಿರುಗಿ 7 ಜನ ಲಾಯರಿಗಳು ನೋಡಿ, 14 ಜನ ಲಾಯರಿಗಳು ನೋಡಿ, ಜಡ್ಜಿ ನೋಡಿ ಎಲ್ಲರೂ ನಮಸ್ಕಾರ ಮಾಡಿ ಎಷ್ಟು ಕೆಲಸ ಮಾಡಿದ್ದೆ. ಕಿಡ್ನಾಪಿಂಗ್ ಕೇಸ್ ಹಾಕ್ಬಿಟ್ರು ನನ್ನ ಮೇಲೆ, ಅದಕ್ಕೆ ಕೇಸ್ ಹಾಕ್ಬಿಟ್ರು. ಆವಾಗ ಈ ಮಗುನೇ ಆ ಹುಡುಗನ ಕಾದರೆ ನಾನು ಇಲ್ಲೇ ಪೂಜೆ ಮಾಡಿ ನಾನು ಸಾಯೋ ಗಂಟೆ ಇರ್ತೀನಿ ಅಂತ ನಮ್ಮ ತಾತನ ಹೇಳಿದ್ದು. ಇವಾಗ 100 ವರ್ಷ ಆಗೈತೆ, ಇವತ್ತಿಗೂ ಬಿಡಲಿಲ್ಲ ನಾನು. ಆಗೈತೆ 100 ವರ್ಷ. ಈ ನಾಳೆ ವರ್ಷ ಬರ್ತೀನೋ ಬರೋಲ್ಲ. ನೀವು 10ನೇ ವರ್ಷದಿದ್ದಾಗಿಂದ ಇಲ್ಲಿ ಇದ್ದೀರಾ ಅಂದಾಗ ದೇವಸ್ಥಾನ ಹಿಂಗಿತ್ತು? ಇಟ್ಲುಂಡ್ಲೆ ದೇವಸ್ಥಾನ ಹಿಂಗಿರಲಿಲ್ಲ. ದೇವಸ್ಥಾನ ಸಿಕ್ಕಿದಾಗ ಹಳೇ ದೇವಸ್ಥಾನ. ಆವಾಗಿನಿಂದ ದೇವರು ಸಂಪಂಗರಾಮ ಸ್ವಾಮಿ ನಾವು ಪಾದಕ್ಕೆ ಸೇರಣೆ ಮಾಡ್ತೀವಿ, 10 ತಾಳು ಕೂಟ ಮಾಡಿಸ್ತೀವಿ, 10 ತಾಳು ಭಜನೆ ಮಾಡಿಸ್ತೀವಿ, ಬರ್ತೀವಿ ಇಲ್ಲಿ ಸ್ವಾಮಿ. ನಾವು ಅಷ್ಟೇ ಇರೋದೆ. ನೀವು ಜನಕ್ಕೆ ಒಳ್ಳೇದು ಮಾಡೋದು, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತೀವಿ. ಹೌದು. ನನ್ನ ಹೆಸರು ಸುಶೀಲಮ್ಮನಲ್ಲ, ಅನ್ನಪೂರ್ಣೇಶ್ವರಮ್ಮ ಅಂತ ಹೇಳಿದ್ರು. 7 ತಿಳಿಯೋದು ನಾನು, ಹಂಗೆ ಕೂಗೋದು. ನನ್ನ ದೇವರು ಆರೋಗ್ಯ ಕೊಟ್ಟವ್ನು. ಇವತ್ತೊಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಲಿಲ್ಲ, ಒಂದು ಆಸ್ಪತ್ರೆಗೆ ಹೋಗಲಿಲ್ಲ. ಕೊರೋನಾ ಬಂದಾಗ ಮಾಡಿಸ್ಕೊಂಡಿಲ್ಲ. ಆವಾಗ ಹೋಗಿದ್ದೆ ಡಾಕ್ಟ್ರು, ನಮ್ಮ ತಾಯಿ ಹಂಗಿದ್ದೀಯ, ನೀನ್ಕೊಂದು ಪೈಸಾ ಬೇಡ, ಕಾಲಬೇಕು ಮುಗಿದ್ಬಿಟ್ಟು ತಲೆ ನೀವು ಬಿಟ್ಟು ಹೋದ ಯಪ್ಪನು. ಇವತ್ತಿಗೂ ತಿಳ್ಕೊಳ್ತಾರೆ, ಕೇಳ್ತಾರೆ. ಇವಾಗ ಬಂದವ್ರೆ ಅವ್ರ ಜೂನಿಯರ್ಗಳೆಲ್ಲ. ಹಂಗೆ ಬದುಕಿದ್ದಪ್ಪ ನಾನು, ತಪ್ಪು ಹೇಳೋಲ್ಲ ನಾನು. ಸರ್, ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಇವ್ರು ಮಾಡ್ಕೊಂಡು ಬರ್ತಾವ್ರೆ. ನಮ್ಮ ತಾತ ಪಟೇಲ್ ದೇವ್ರ ಕೊಂಡಪ್ಪ ಅಂತ, ಅವರು 3ನೇ ತಲೆಮಾರು. ನಾವು 3 ಜನ್ರೇಷನಿಂದನೂ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಿಂತ ಸ್ವಲ್ಪ ವಿಭಿನ್ನವಾಗಿರಲಿ, ನನ್ನ ಬರ್ತಡೇ ಬೇರೆ ಇತ್ತು, ಅದಕ್ಕೆ ವಿಭಿನ್ನವಾಗಿರಲಿ ಅಂತೇಳಿ ಮಸಾಲೆ ದೋಸೆ, ಆಮೇಲೆ ಪೂರಿ, ಪಲಾವು, ಕೇಸರಿ ಭಾತ್ ಅವೆಲ್ಲ ಮಾಡಿಸ್ಕೊಂಡಿದ್ದೆ ಸರ್. ಪೊಂಗಲ್ಲು. ಪ್ರತಿ ವರ್ಷ ಈ ಥರ ಮಾಡ್ತೀರಾ? ಹೌದು ಸರ್, ವರ್ಷ ನಾವು ಸುಮಾರು ಒಂದು 70 ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶ್ರಾವಣ ಮಾಸದಲ್ಲಿ 3ನೇ ವಾರ, 3ನೇ ಶನಿವಾರ ವಾರನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ತಾತ ಯಾವ ಕಾರಣಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಏನಾದ್ರು ಗೊತ್ತಾ? ನಮ್ಮ ಅಜ್ಜಿಯವರು ಇಲ್ಲೇ ಮದುವೆ ಆಗಿತ್ತು ಸರ್. ಅದರಿಂದ ಆವಾಗಿಂದನೂ ಆವಾಗ ಅನ್ಸೋದು ಶುರು ಮಾಡಿದ್ವಿ. ಆವಾಗಿಂದನೂ ಅನ್ನದಾಸೋಹ ಮಾಡ್ಕೊಂಡು ಬರ್ತಾ ಇದ್ವಿ. ಮುಂಚೆ ನಡ್ಕೊಂಡು ಎತ್ತಿನ ಬಂಡಿಯಲ್ಲಿ ಎತ್ಕೊಂಡು ಬರ್ತಾ ಇದ್ವಿ.
ಇವಾಗ ಅದೆಲ್ಲ ಜನ್ರೇಷನ್ ಚೇಂಜ್ ಆಗಿ ಇವಾಗ ಎಲ್ಲರೂ ಹೈಟೆಕ್ ಆಗಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪೂರಿ ದೋಸೆ ಆ ಥರ ಅನ್ಸೋಣ ಅಂತೇಳಿ ಇದು ಮಾಡಿದ್ವಿ. ನೀವಿರೋದಿಲ್ಲ ನಾವಿರೋದು ಆನೇಕಲ್ ಪಕ್ಕದಲ್ಲಿ ಆವಡದನಹಳ್ಳಿ. ಈ ದೇವ್ರನ್ನ ಅವಾಗಿಂದ ನಿಮ್ಮ ಹೌದು ಸರ್, ನಮ್ಮ ಮನೆ ದೇವರು. ಆವಾಗಿಂದನೂ ತುಂಬ ವರ್ಷಗಳಿಂದನೂ ಮಾಡ್ಕೊಂಬರ್ತಾ ಇದ್ದೀವಿ ನಾವು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.